ಹಲೋ, ಅಂಪೈರ್ಸ್ ನಿಮ್ಮ ಪೊಸಿಷನ್ಗೆ ಹೋಗಿ ಆರಂಭಿಕ ಓವರ್ನ ಚಾಲ್ತಿಯನ್ನು ಕಂಡುಕೊಳ್ಬೇಕಾಗಿದೆ. ಶಿವಣ್ಣ ಹೇರೂರಿಗೆ ಆರಂಭಿಕ ಆಟವನ್ನು ಕಳಿಸಿಕೊಡಿ ಎನ್ನುವುದಾಗಿ ಕೇಳಿಕೊಂಡು ಪಂದ್ಯಾಟವನ್ನು ಆರಂಭಿಸ್ತಾ ಇದ್ದೇವೆ. ಅಂಪೈರ್ ಟೈಮರ್ ಆನ್ ಮಾಡಿ. ಆರ್ಗನೈಸರ್ ತಿಳಿಸ್ತಾ ಇದ್ದೇವೆ. ಶಿವಣ್ಣ ಹೇರೂರಿಗೆ 4 ಓವರ್, ಅನಾಮ್ ಫ್ರೆಂಡ್ಸ್ ಈಗ 5 ಓವರ್ ಪಂದ್ಯಾಟ ಇರುತ್ತೆ, ಗಮನಿಸಿ. ಕಾಯುವಂತ ಪ್ರಮೇಯ ಇಲ್ಲ. ಈವಾಗಲೇ 9 ಗಂಟೆ 15 ನಿಮಿಷ ಆಗಿದೆ, ಗಮನಿಸಿಕೊಳ್ಳಿ. ನಿನ್ನೆ ಕೂಡ 1 ಪಂದ್ಯ ಬಾಕಿ ಉಳಿಕೊಳ್ತಾ ಇದೆ, ಅದನ್ನು ನಾವು ಸಂಡೆಗೆ ಮಾಡಬೇಕಾಗುತ್ತೆ. ಸಂಡೆ ಬಹಳಷ್ಟು ಸೆಮಿಫೈನಲ್ ಫೈನಲ್ ಪಂದ್ಯಾಟಗಳು ಇರೋದ್ರಿಂದ ಆದಷ್ಟು ಬೇಗ ಈ ಪಂದ್ಯಾಟವನ್ನು ಆರಂಭಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಇದಾದ ಬಳಿಕ ಕೆಎಫ್ಕೆ ತ್ರಿಶೂಲ ಸೇನಾ ಮತ್ತು ಅಯೋಧ್ಯ ಮಲ್ಪೆ ಅವರು ರೆಡಿ ಆಗಿರಬೇಕು. ದಿನದ 2ನೇ ಪಂದ್ಯಕ್ಕಾಗಿ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ. ಅದಾದ ಬಳಿಕ ಅನಂತ್ ಫ್ರೆಂಡ್ಸ್ ಕೆಎಫ್ಕೆ ತ್ರಿಶೂಲ ಸೇನಾ ಎದುರಿಸ್ತಾರೆ, ಅಯೋಧ್ಯ ಮಲ್ಪೆ ಶಿವಣ್ಣ ಹೇರೂರನ್ನು ಎದುರಿಸ್ತಾರೆ. ಇದೇ ರೀತಿಯಾಗಿ ಪಂದ್ಯಾಟಗಳು ಲೀಗ್ನಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ಳುತ್ತೆ. ಈ ಎಲ್ಲ ಪಂದ್ಯಾಟಗಳಿಗೆ ಮತ್ತೊಮ್ಮೆ ಅದರ ಸ್ವಾಗತನ ಬಯಸ್ತಾ ಇದ್ದೇವೆ. ನೋಡಿ, 2 ತಂಡದ ಎಕ್ಸ್ಟ್ರಾ ಪ್ಲೇಸ್ ಅನ್ನು ಕಳಿಸ್ಕೊಡ್ಬೇಕು. ಪದೇ ಪದೇ ಇದನ್ನ ಹೇಳೋದಿಲ್ಲ, ಗಮನಿಸಿಕೊಳ್ಳಿ. ಈ ಪಂದ್ಯಾಟದ ನೇರ ಪ್ರಸಾರವನ್ನ ಕ್ರಿಕ್ಸೆ ಮಾಡ್ತಾ ಇದೆ. ಪಂದ್ಯಾಟವನ್ನು ಆರಂಭಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಮೊದಲ ಹಂತದಲ್ಲಿ ಆರಂಭಿಕ ಆಟಗಾರನ ಕಣಕ್ಕಿಳಿಸಿದಂತ ಶಿವಣ್ಣ ಹೇರೂರಿನ ತಂಡ ಬೆಂಗಳೂರಿನ ಪ್ರತಿಷ್ಠಿತ ತಂಡವಾಗಿರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರಿನ ಸೇವೆಯನ್ನು ಕೊಡ್ತಕ್ಕಂಥ ರಾಕರ್ಸ್ ನವೀನ ಮೊದಲ ಹಂತದ ಆರಂಭಿಕ ಆಟಗಾರರು. ಇನ್ನೊಂದರಲ್ಲಿ ಬ್ರಹ್ಮಾವರ ಪರಿಸರದ ಹೆಮ್ಮೆಯ ಆಟಗಾರ ಪ್ರದೀಪ ಶೆಟ್ಟಿಯ ನಮಾಣ ಇಲ್ಲಿ ಮೊದಲ ಹಂತವನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ ಪವರ್ ಪ್ಲೇ ಜಾರಿಯನ್ನು ಕಂಡುಕೊಳ್ತಾ ಇದೆ. 2ನೇ ದಿನ ಮೊದಲ ಪಂದ್ಯ ಆರಂಭವನ್ನು ಕಂಡುಕೊಳ್ತಾ ಇದೆ. ಮೊದಲವರಿಗಾಗಿ ಪ್ರಜ್ವಲ್ ರಾಯ್. ಸರಿ, ಹಂಪನಿಂದ ಗ್ರೀನ್ ಸಿಗ್ನಲ್ ದೊರೀತಾ ಇದೆ ಕೂಡ. ಮೊದಲ ಚೆಂಡು ತೀರಾ ಫುಲ್ ಟಸ್ ಆಗಿ ಬಿದ್ದ ಚೆಂಡನ್ನು ಇವಾಗ ನವೀನ್ ಕಾರ್ಲಾಗ್ ಸೀಮಾ ರೇಖೆಯನ್ನು ಕ್ರಮಿಸಿಕೊಳ್ತಾ ಇದ್ದಾರೆ. ಬೌಂಡ್ರಿ 4 ಓಟದ ಸೇರ್ಪಡೆ. ಮೊದಲ ಚಾಕ್ಲೇಟ್ ಬೌಂಡ್ರಿಯನ್ನು ನವೀನ್ ದಾಖಲಿಸಿದ್ರು. ಮೊದಲ ಎಸ್ಸಲ್ಲಿ ಮೊದಲ ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ಟಂತ ಪ್ರಜ್ವಲ್ ಮತ್ತೆ 2ನೇ ಬಾರಿ. 2ನೇ ಚೆಂಡು ತೀರಾ ನೆಲಂಚಲಿ ಬೀಳ್ತಾ ಇದೆ. ದಾಡು ಚೆಂಡಿನ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಆ ನಿಟ್ಟಲ್ಲಿ ಡಾಟ್ ಪಾಲಿನ ಸೇರ್ಪಡೆ ಅಂಕಿ ಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಗೋಡದ ಹಿಂದೆ ಪ್ರದೀಪ ಕಿದಿಯೂರು.
ಮತ್ತೊಂದು ಬಿರುಸಿನ ಹೊಡೆತ ತನ್ಮೂಲಕವಾಗಿ ಪವರ್ ಪ್ಲೇ ಹಂತದಲ್ಲಿ ಬಹಳ ಸುತ್ತಮುತ್ತ ಆಟವನ್ನ ಇವಾಗ ನವೀನ್ ದಾಖಲಿಸಿದ್ರು. ಸಿಕ್ಸರ್ ಈ ಬಾರಿ ಆ ರೋಟದ ಸೇರ್ಪಡೆ. ಮತ್ತೋರ್ವ ವೀಕ್ಷಕ ಬಣ್ಣಗಾರರಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಶಿವಣ್ಣ ತಳಕೋಟ ಅವರು ಆಗಮಿಸಿದರೆ ಅವರಿಗೆ ಆತ್ಮೀಯ ಸ್ವಾಗತನ ಬಯಸಿಕೊಂಡು ಇತ್ತ ಮತ್ತೆ 4ನೇ ಬಾರಿ ಮೊದಲ ಪವರ್ ಪ್ಲೇ ಜಾರಿಯಲ್ಲಿ ಇವಾಗಲೇ ಸಿಕ್ಸರ್ ಬೌಂಡರಿಗಳು ಬರ್ತಾ ಇದೆ. ರಾಕರ್ಸ್ ನವೀನ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ರಿವರ್ಸ್ ಶಾಟ್ ಮಾಡುವ ಪ್ರಯತ್ನ ತನ್ಮೂಲಕವಾಗಿ ಲ್ಯಾಗ್ ಬಿಫೋರ್ ದ ವಿಕೆಟ್ಗೆ ಬಲವಾದ ಮಾನವ ಯಾವುದೇ ಆಘಾತವನ್ನು ಕಂಡುಕೊಳ್ತಾ ಇಲ್ಲ. ಇಲ್ಲಿ ಡಾಟ್ ಬಾಲಿನ ಸೇರ್ಪಡೆ. ಒಂದೆಡೆ ನವೀನ, ಇನ್ನೊಂದೆಡೆಯಲ್ಲಿ ಶೆಟ್ಟಿ. ಮತ್ತೆ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ ಉತ್ತಮ ಕ್ಷೇತ್ರ ರಕ್ಷಣೆ ಸೂರಜ್ ಮಾಡಿದ್ರು. ಈ ಭಾಗದ ಮೊದಲ ತಿಳಿಸಾಗಿ ಜನಪ್ರಿಯ ಆಟಗಾರ, ಬಹಳಷ್ಟು ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಆಟಗಾರ ಕೂಡ ಸೂರಜ್ ಆಚಾರ್ಯ. ಇತರ ಮಧ್ಯೆ ಮಿಡ್ ವಿಕೆಟ್ ಅಲ್ಲಿ ಬಹಳ ಸುತ್ತಮುತ್ತ ಹೊಡೆತ, ಒಂದೋಟದ ಸೇರ್ಪಡೆ. ಸುಧಾಕರ ಈ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಇದರೊಂದಿಗೆ ಮೊದಲ ಓವರ್ನ ಮುಕ್ತಾಯದ ಬಳಿಕ ತಂಡದ ಮೊತ್ತ 11ಕ್ಕೆ ನೋ ಲಾಸ್. ಶಿವಣ್ಯ ಹೇರೂರಿನ ತಂಡ. ಇವತ್ತು ಸೌಂಡ್ ಸುರೇಶ್ ಅಣ್ಣನ ಜೊತೆ ಡಿಜೆ ದೀಪ್ ಅವರಿದ್ದಾರೆ. ಮೆಹಂದಿ ಕಾರ್ಯಕ್ರಮ ಇರ್ಬೋದು, ಶುಭ ಕಾರ್ಯಕ್ರಮಗಳು ಇರ್ಬೋದು, ಇವೆಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮ ಕೈ ಚಳಕವನ್ನ ತೋರ್ಪಡಿಸಿದಂತ ಡಿಜೆ ಪ್ಲೇಯರ್. 2ನೇ ಓವರ್ಗಾಗಿ ಕಿಶಾನ್ ಶೆಟ್ಟಿ, ಮತ್ತೋರ್ವ ಟೆನ್ನಿಸ್ ಬಾಲಿನ ಅಗ್ರಮಾನ್ಯ ಆಟಗಾರ. ಇಲ್ಲಿ 2ನೇ ಓವರ್ಗಾಗಿ ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 1 ಓವರ್ಗಳ ಮುಕ್ತಾಯದಲ್ಲಿ 11ಕ್ಕೆ ನೋ ಲಾಸ್. 2ನೇ ಓವರ್ ಮೊದಲ ಚೆಂಡು. ಮೊದಲ ಚೆಂಡು ಲೇಟ್ ಕಾರ್ಡ್ ಶಾಟ್, ಬಹಳ ಸುತ್ತಮುತ್ತ ಹೊಡೆತ ನವೀನ್ ದಾಖಲಿಸಿದ್ರು. ಆ ನಿಟ್ಟಲ್ಲಿ ಇವಾಗಲೇ ಮತ್ತೆ ಅವಳಿ ಓಟಗಳ ಪೂರೈಕೆಯನ್ನು ಮಾಡಿಕೊಂಡಂತ ಶಿವಣ್ಯ ಹೇರೂರು 13 ಓಟವನ್ನು ದಾಖಲಿಸ್ತಾ ಇದೆ. 5 ಓವರ್ಗಳ ಪಂದ್ಯ ಅದೆಷ್ಟರ ಟಾರ್ಗೆಟ್ ನೀಡ್ತಾ ಇದೆ ನೋಡಬೇಕಾಗಿದೆ. ಅನಾಮ್ ಫ್ರೆಂಡ್ಸ್ ನೇಜಾರಿನ ತಂಡ ಟಾಸ್ ಅನ್ನು ಜಯಿಸಿಕೊಂಡು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ ನೇಜಾರಿನ ಕ್ರೀಡಾಂಗಣದ ಭಾಗದಲ್ಲಿ. ಇದರ ಮಧ್ಯೆ ಸ್ವಲ್ಪ ಸ್ವೀಪ್ ಶಾಟ್ ದಾಖಲಿಸುವ ಪ್ರಯತ್ನ, ರನ್ಔಟ್ ಹೀಗೆ ಅವಕಾಶಗಳಿದೆ. ಆ ನಿಟ್ಟಲ್ಲಿ ಇವಾಗ ನೇರ ಗುರಿಯನ್ನು ತಲುಪಿಸಿರ್ತಕ್ಕಂಥ ಕ್ಷೇತ್ರ ರಕ್ಷಕ ಗ್ರೌಂಡ್ ಅಂಪೈರ್ಸ್ ತೃತೀಯ ನೇತ್ರಕ್ಕೆ ಬರು ಹೋಗ್ತಾ ಇದ್ದಾರೆ. ಅದೇ ಯಾವ ರೀತಿ ಒಂದು ತೀರ್ಮಾನ ಹೊರ ಬೀಳುತ್ತೆ ಕಾದು ನೋಡಬೇಕಾಗಿದೆ.
ಇದಾದ ಬಳಿಕ KFK ತ್ರಿಶೂಲ ಸೇನಾ ಮತ್ತು ಅಯೋಧ್ಯ ಮಲ್ಪೆ ಅವರು ರೆಡಿಯಾಗಿರೋದ ಕೇಳಿಕೊಳ್ತಾ ಇದ್ದೇವೆ. ಮೊದಲ ಸಿದ್ಧತೆ ಕರೆ ನೀಡ್ತಾ ಇದ್ದೇವೆ ಕೂಡ. ನಾಟ್ ಔಟ್, ಒಂದು ರಿಸ್ಕಿ ಸಿಂಗಲ್ ಓಟುಗಳು ದಾಖಲಾತಿಯನ್ನು ಕಂಡಂತ ಶಿವನ್ಯ ಹೇರೂರಿನ ತಂಡ ಇವಾಗಲೇ 14 ಓಟವನ್ನು ದಾಖಲಿಸ್ತಾ ಇದೆ. 14ಕ್ಕೆ ನೋ ಲಾಸ್. ಮತ್ತೆ ಮೂರನೇ ಬಾರಿ ಕಿಶನ್ ಶೆಟ್ಟಿ, ಪ್ರದೀಪ್ ಕೆಸಂತ ಚೆಂಡು, ಮತ್ತೆ ರನ್ಔಟ್ಗೆ ಅವಕಾಶ, ಬ್ಯಾಕಪ್ ಇಲ್ಲ. ಆ ನಿಟ್ಟಿನಲ್ಲಿ ಇವಾಗ ಮತ್ತೊಂದು ರಿಸ್ಕಿ ಸಿಂಗಲ್ ಶಿವನ್ಯ ಹೇರೂರು ಖಾತೆಯನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಪ್ರದೀಪ ಶೆಟ್ಟಿ ಒಂದು ರೀತಿಯ ಲೆಕ್ಕಾಚಾರ ಮಾಡಿ ಆಡ್ತಾ ಇದ್ದಾರೆ. CFC ಮತ್ತು 11 ಸ್ಟಾರ್ ಜೊತೆಗಾಗಿ ಈ ಪಂದ್ಯಾಟವನ್ನು ಆಡ್ತಾ ಇದೆ. ಇಲ್ಲಿ ಶಿವನ್ಯ, CFC 11 ಸ್ಟಾರ್ ಮತ್ತೆ ಶೆಟ್ಟಿ. ಈ ತನ್ಮದೆ ತೀರಾ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ನವೀನ ದಾಂಡಲ್ಲಿ ಇವಾಗ ಮಿಡ್ ವಿಕೆಟ್ ಸೀಮಾರೇಖೆ ಅವರ ಭಾಗದಲ್ಲಿ ಸಿಕ್ಸರ್. ಆ ರೋಟದ ಸೇರ್ಪಡೆ. ಮೊದಲ ಓವರ್ನಲ್ಲಿ ಒಂದು ಬಿರುಸಿನ ಆಟವನ್ನು ಆಡಿರ್ತಕ್ಕಂಥ ರಾಕರ್ಸ್ ನವೀನ ಇಲ್ಲಿ ಕೂಡ ಸಿಕ್ಸರ್ಗೆ ಕಿಶನ್ ಅವಕಾಶ ಮಾಡಿಕೊಟ್ರು. ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸ್ತಾ ಇದೆ ಶಿವನ್ಯ ಹೇರೂರು. CFC 11 ಸ್ಟಾರ್ಸಿನ ತಂಡ. ತಂಡದ ಮೊತ್ತ 21 ಚಾಲ್ತಿಯ ಎರಡನೇ ಓವರ್ನಲ್ಲಿ. ಇದರ ಮಧ್ಯೆ ಮತ್ತೆ ಪುಟಿತವನ್ನ ಕನ್ನಡ ಚೆಂಡು ಕ್ಯಾಚ್ ಆಗುವ ಸಾಧ್ಯತೆಗಳಿತ್ತು. ಆ ನಿಟ್ಟಲ್ಲಿ ಇವಾಗ ಪ್ರಯತ್ನಗಳಷ್ಟೇ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅವಳಿ ಓಟಗಳ ಪೂರೈಕೆಯೂ ಕೂಡ ಫ್ರೆಂಡ್ಸ್ ಈ ಭಾಗದ ಯುವ ಆಟಗಾರನ ಸೇರಿಕೊಂಡು ಆಡ್ತಾ ಇದೆ. ಅನುಭವಿ ಆಟಗಾರರು ಪ್ರದೀಪ ಕಿದಿಯೂರು ಮತ್ತು ಕಿಶನ್ ಶೆಟ್ಟಿ ಅಭಿ ಈ ರೀತಿಯಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೊಂದು ಶಾರ್ಟ್ ಆಗಿ ಬಿದ್ದ ಚೆಂಡು ತನ್ಮೂಲಕ ಸ್ಕ್ವೇರ್ ಲೆಗ್ ಸೀಮಾ ರೇಖೆ ಹೊರಭಾಗದಲ್ಲಿ ಸಿಕ್ಸರ್. ಈ ಓವರಿನ ಎರಡನೆಯ ಸಿಕ್ಸರ್ ಕೂಡ. ಮೂರು ಓವರ್ಗಳಲ್ಲಿ ಒಂದು ಬಾರಿ ಮಾತ್ರ ಹೋಗೋದಕ್ಕೆ ಅವಕಾಶ ಇದೆ. ಇಲ್ಲಿ 2 ಓವರ್ಗಳ ಮುಕ್ತಾಯದಲ್ಲಿ 29ಕ್ಕೆ ನೋಲಾಸ್ ರೂಪದಲ್ಲಿ ಆಡಿದಂತ ಒಂದು ತಂಡ ಶಿವನ್ಯ CFC 11 ಸ್ಟಾರ್ಸಿನ ತಂಡ. 5 ಓವರ್ಗಳ ಪಂದ್ಯ ಆದೇಶ್ ಮೊದಲ ಹಂತದಲ್ಲಿ ದಾಖಲಿಸಿ ಈ ಉಡುಪಿ ಟ್ರೋಫಿಯಲ್ಲಿ ತನ್ನ ಯಶಸ್ಸನ್ನು ಪಡ್ಕೊಳ್ತಾ ನೋಡಬೇಕಾಗಿದೆ. ದೀಪು ಚಾಂತಾರ್ ಮತ್ತು ಮಿಸ್ಬಾ ಮತ್ತು ಗಣೇಶ್ ಅವರ ಮುಂದಾಳತ್ವದಲ್ಲಿ ಪಂದ್ಯಾಕೂಟವನ್ನ ಕಟ್ಟಿದ ಒಂದು ತಂಡ ಶಿವನ್ಯ ಹೇರೂರು ಮತ್ತು CFC 11 ಸ್ಟಾರ್ಸಿನ ತಂಡ. ಇಲ್ಲಿ ಮೂರನೇ ಓವರ್ಗಾಗಿ ಮತ್ತೆ ಹೊಸ ಬೌಲರ್ನ ಪರಿಚಯ ಮಾಡುವಂತ ಪ್ರಯತ್ನಗಳು ಅನಾಮ್ ಫ್ರೆಂಡ್ಸ್ ನೇಜಾರು ಮಾಡ್ತಾ ಇದೆ. ಲೆಫ್ಟಿ ಹರೀಶ ವೇಗದ ಚೆಂಡನ್ನು ಪರ್ಫೆಕ್ಟ್ ಆಗಿ ಮೈದಾನದಲ್ಲಿ ದಾಖಲಿಸಬಲ್ಲಂತ ಅನುಭವಿ ಎಸ್ಗಾರ ಕೂಡ ಲೆಫ್ಟಿ. ಅದೇನ್ ಮಾಡ್ತಾರೆ ಕಾದು ನೋಡಬೇಕಾಗಿದೆ ಪಂದ್ಯಾಟದಲ್ಲಿ. ಮಾಡಗೆಸ್ ಅಂತ ಚೆಂಡು ಓಟುಗಳು ಬರ್ತಾ ಇಲ್ಲ. ಗೋಟದ ಹಿಂದೆ ಕಾಯ್ತಕ್ಕಂಥ ಕೈಗಳಿಗೆ ಸೇರ್ತಾ ಇದೆ. ಡಾಟ್ ಬಾಲಿನ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ ಈ ರೀತಿಯ ಡಾಟ್ ಬಾಲ್ ಸಮೇತವಾಗಿ ಅನಾಮ್ ನೇಜಾರ್
ಈ ಓವರ್ನಲ್ಲಿ ದಾಖಲಿಸುವ ಪ್ರಯತ್ನಗಳು. ಎರಡನೇ ಚೆಂಡು ಬಹಳ ಸುತ್ತಮುತ್ತ ಒಂದು ಕ್ಷೇತ್ರ ರಕ್ಷಣೆ ಶಾರ್ಟ್ ಕವರ್ಸ್ ನಲ್ಲಿ ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ ಈ ಮೈದಾನಕ್ಕೆ ಸಂಪೂರ್ಣವಾಗಿ ಹೊಂದಿಕೊಳ್ತಾ ಇದ್ದಾರೆ ರಾಕರ್ಸ್ ನವೀನ. ಮತ್ತೆ ಮೂರನೇ ಬಾರಿ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಒಂದು ಹಂತದಲ್ಲಿ 2 ಓವರ್ಗಳಲ್ಲಿ ಬಹಳಷ್ಟು ಬಿರುಸಿನ ಆಟವನ್ನು ಆಡಿರ್ತಕ್ಕಂಥ ಶಿವನ್ಯ CFC 11 ಸ್ಟಾರ್ಸ್ ಈ ಓವರ್ನಲ್ಲಿ ಓಟವನ್ನು ದಾಖಲಿಸ್ತಾ ಇಲ್ಲ. 3 ಚೆಂಡು 1 ಓಟಗಳಿಗೆ ಮಾತ್ರ ಅವಕಾಶ ಲಫ್ಟಿ ಮಾಡಿಕೊಟ್ರು. ಮತ್ತೆ 4ನೇ ಬಾರಿ ನೋ ಬಾಲ್ ಎನ್ನುವ ಸೂಚನೆ ರವಾನಿಸಿದ್ರು. ಆ ನಿಟ್ಟಿನಲ್ಲಿ ಎಕ್ಸ್ಟ್ರಾ ಓಟಗಳು ತಂಡಕ್ಕೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಇವಾಗ ಫ್ರೀ ಹಿಟ್, ಮೊದಲ ಫ್ರೀ ಹಿಟ್ ಲಾಭವನ್ನ ಶಿವನ್ಯ ಹೇರೂರು CFC 11 ಸ್ಟಾರ್ಸ್ ಪಡ್ಕೊಳ್ತಾ ಇದೆ. 16 ತಂಡಗಳು 16 ಫ್ರಾಂಚೈಸ್ ರೂಪದಲ್ಲಿ ಆಡುವಂತ ಒಂದು ವ್ಯವಸ್ಥಿತ ಪಂದ್ಯಾಕೂಟ. ಗುರು ಅವರ ಮುಂದಾಳತ್ವದಲ್ಲಿ ಈ ತಲವಾದೆ ನೋ ಬಾಲ್ ಫ್ರೀ ಹಿಟ್, ನೆಟ್ ನೇರವಾಗಿ ಲಾಂಗ್ ಆಫ್ ಸೀಮಾ ರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಸಿಕ್ಸರ್, ಆ ರೋಟದ ಸೇರ್ಪಡೆ. ಈ ಸಿಕ್ಸರ್ ಸಮೇತವಾಗಿ 37 ಓಟವನ್ನು ದಾಖಲಿಸ್ತಾ ಇದೆ ಶಿವನ್ಯ. ರಕ್ಷಣಾತ್ಮಕ ಆಟ, ಬೌಲರ್ಸ್ ಬ್ಯಾಕ್ ಆಟವನ್ನು ಆಡಿದ್ರು ನವೀನ. ಈ ಹಂತದಲ್ಲಿ ಮತ್ತೆ 1 ಓಟದ ಸೇರ್ಪಡೆ. ಕ್ರಿಕೆಟಿನ 360 ಡಿಗ್ರಿ ಆಟಗಾರ, ಯಾವ ಪರಿಸ್ಥಿತಿಯಲ್ಲಿ ಕೂಡ ಉತ್ತಮ ರೀತಿಯ ಆಟವನ್ನು ಆಡಬಲ್ಲಂತ ಬೆಂಗಳೂರು ಪರಿಸರದ ಆಟಗಾರ ಕೂಡ. ಇದರ ಮಧ್ಯೆ ಪ್ರದೀಪ ಮಾಡ ಓಟವನ್ನು ದಾಖಲಿಸ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಎಂಡ್ ಆಫ್ 3 ಓವರ್ಸ್, ಸ್ಕೋರ್ 38 ಫಾರ್ ನೋ ಲಾಸ್. 15 ಚೆಂಡುಗಳಲ್ಲಿ 35 ಓಟವನ್ನು ನವೀನ್ ದಾಖಲಿಸಿದ್ರು. 4 ಚೆಂಡುಗಳಲ್ಲಿ 2 ಓಟವನ್ನು ಪ್ರದೀಪ್ ಶೆಟ್ಟಿ ದಾಖಲಿಸಿದ್ದಾರೆ. ಈ ರೀತಿಯಾಗಿ ಎಂಡ್ ಆಫ್ 3 ಓವರ್ಸ್ 38 ಫಾರ್ ನೋ ಲಾಸ್ ರೂಪದಲ್ಲಿ ಆ ಪಂದ್ಯ ಆಟವನ್ನು ಆಡ್ತಾ ಇದೆ. ನಾಲ್ಕನೇ ಓವರ್ಗಾಗಿ ಸುಧಾಕರ ಕುಂಬಾಶೆ, 30 ಇಯರ್ಸ್ ಸ್ಪೆಷಲಿಸ್ಟ್ ಆಟಗಾರರು ಕೂಡ ಸುಧಾಕರ ಈ ಋತುವಿನಲ್ಲಿ ಬಹಳಷ್ಟು ಪಂದ್ಯಾಟಗಳು ಲೀಗ್ ನಲ್ಲಿ ಆಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಅದೇನ್ ಮಾಡ್ತಾರೆ ನೋಡಬೇಕಾಗಿದೆ. ಹಂತದಲ್ಲಿ ಅನಾಫ್ ಫ್ರೆಂಡ್ಸಿನ ಪರವಾಗಿ 38 ಲಾಸ್. 4ನೇ ಓವರ್ ಮೊದಲ ಚೆಂಡು. ಓ ಮೈ ಗಾಡ್, ರಿವರ್ಸ್ ಶಾಟ್ ತನ್ಮೂಲಕ ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. 1 ಬೌನ್ಸ್ ಬೌಂಡ್ರಿ, 4 ಓಟದ ಸೇರ್ಪಡೆ. ವೈಯಕ್ತಿಕ ಮಟ್ಟದಲ್ಲಿ ಇವಾಗಲೇ ಬಹಳ ಸುತ್ತಮುತ್ತ ಆಟದ ಜೊತೆ ಮುಂಚೂಣಿಯನ್ನು ಬರತಕ್ಕಂಥ ಆಟಗಾರ 41ರ ಆಟವನ್ನು ಆಡ್ತಾ ಇದ್ದಾರೆ. ಓ ವಾಟ್ ಎ ಶಾಟ್, ಮತ್ತೊಂದು ಗ್ಯಾಪ್ ಶಾಟ್ ತನ್ಮೂಲಕ ಬ್ಯಾಕ್ ಟು ಬ್ಯಾಕ್. ಈ ಬಾರಿ ಬೌಂಡ್ರಿ, 4 ಓಟದ ಸೇರ್ಪಡೆ. ಹದಿನೇಳು ಚೆಂಡು 43ರ ವೈಯಕ್ತಿಕ ಆಟವನ್ನು ಆಡಿದಂತ ನವೀನ. ಇಲ್ಲಿ ಶಿವನ್ಯ ಹೇರೂರು ಮೊದಲ ಹಂತಲೇ ಮೇಲುಗೈಯನ್ನು ಸಾಧಿಸಿ ಸರ್ವ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಅನಾಮ್ ಫ್ರಾನ್ಸಿನ ಪರವಾಗಿ ಕೂಡ ಬಿರುಸಿನ ಆಟಗಾರಿದ್ದಾರೆ. ಮತ್ತೊಂದು ಬಿರುಸಿನ ಹೊಡೆತ ತನ್ಮೂಲಕವಾಗಿ ಕ್ಷೇತ್ರ ಶಿರಬಾದ ಮೇಲ್ಭಾಗದಲ್ಲಿ ಇವಾಗ ಸಿಕ್ಸರ್, ಆ ರೋಟದ ಸೇರ್ಪಡೆ ಅಂಕಿ ಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ.
ಈ ಋತುವಿನಲ್ಲಿ ಬಹಳಷ್ಟು ಬಾರಿ ಉಡುಪಿಗೆ ಬಂದಂತ ಆಟಗಾರ ರಾಕರ್ಸ್ ನವೀನ. ಶಾರ್ಟ್ ಪಿಚ್ ಪಂದ್ಯಾಟಗಳಲ್ಲಿ ಕೂಡ ಬಹಳಷ್ಟು ಉತ್ತಮ ಆಟವನ್ನು ಆಡುವಂತ ಆಟಗಾರ. ಇಲ್ಲಿ ಲೆಕ್ಕಾಚಾರ ಮಾಡಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಇಲ್ಲಿ ತಂಡದ ಮತ್ತೆ ಅರ್ಧ ಶತಕವನ್ನು ಪೂರೈಸ್ತಾ ಇದೆ. 52ಕ್ಕೆ ಲಾಸ್. 49ರ ವೈಯಕ್ತಿಕ ಆಟವನ್ನು ಆಡ್ತಾ ಇದ್ದಾರೆ. ಇನ್ನು ಅರ್ಧ ಶತಕ ಕೇವಲ ಒಂದು ಓಟದ ಅವಶ್ಯಕತೆ ರಾಕರ್ಸ್ ನವೀನ್ ಅವರಿಗೆ. ಮತ್ತೆ ಸುಧಾಕರ್ ಮತ್ತೊಂದು ಶಾರ್ಟ್ ಆಗಿ ಬಿದ್ದ ಚೆಂಡು. ರಾಕರ್ಸ್ ನವೀನ 50. ತಂಡದ ಮೊತ್ತ 58. ಕೃತಜ್ಞತೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ ಎಲ್ಲ ಪ್ರೇಕ್ಷಕರು. ಜೋರಾದ ಚಪ್ಪಾಳೆ ಮುಖಾಂತರವಾಗಿ ರಾಕರ್ಸ್ ನವೀನ್ ಅವರಿಗೆ ಈ ಹಂತದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಓವರಿನ ಅಂತಿಮ ಚೆಂಡು. ಮತ್ತೆ ಬೀಸುವ ಪ್ರಯತ್ನಗಳು ಬಹಳ ಸುತ್ತಮುತ್ತ ಹೊಳೆತ ಡೀಪ್ ಫೈನಲ್ ಆಗಿ ಬಾದಲೆ ಮತ್ತೆ ಓಟುಗಳಿಗೆ ಅವಕಾಶಗಳು ಮಾಡಿಕೊಟ್ರು. ಅವಳಿ ಓಟುಗಳ ಪೂರೈಕೆ ಮುಖಾಂತರವಾಗಿ 4 ಓವರ್ಗಳ ಮುಕ್ತಾಯದ ಬಳಿಕ 60 ಓಟವನ್ನು ದಾಖಲಿಸ್ತಾ ಇದೆ. ಬಹಳ ಸುತ್ತಮುತ್ತ ಆಟವನ್ನ ರಾಕರ್ಸ್ ನವೀನ ದಾಖಲಿಸಿದ್ರು. ಚಾಂತಾರು ಶಿವನ್ಯ ಹೇರೂರು ಪರವಾಗಿ. ಇನ್ನು 6 ಚೆಂಡುಗಳು ಮಾತ್ರ ಬಾಕಿ ಇದೆ. ಪ್ರದೀಪ ಶೆಟ್ಟಿ ಒಂದೆಡೆ, ರಾಕರ್ಸ್ ನವೀನ ಇನ್ನೊಂದೆಡೆಯಲ್ಲಿ. ಈ ರೀತಿಯ ಲೀಗ್ ಕಮ್ ನಾಕೌಟ್ ಪಂದ್ಯಾಟದಲ್ಲಿ ನಾವು ಕಂಡ ಹಾಗೆ ತಿಪ್ಟೂರ್ನ ಕ್ರೀಡಾಂಗಣದಲ್ಲಿ 5 ಮಂದಿ ಅರ್ಧ ಶತಕವನ್ನು ದಾಖಲಿಸುವಂತ ಒಂದು ದಾಖಲೆಗಳಿದೆ. ಇಲ್ಲಿ ಮೊದಲ ಅರ್ಧ ಶತಕವನ್ನ ಇವಾಗ ರಾಕರ್ಸ್ ನವೀನ ದಾಖಲಿಸಿದ್ರು. ಅಂತಿಮ ಓವರ್ಗಾಗಿ ಪವನ್ ಕುಮಾರ್ ನೇಜಾರು ಪರಿಸರದ ಆಟಗಾರ ಇವಾಗ ಅಂತಿಮ 6 ಚೆಂಡುಗಳನ್ನು ಎಸೆಯಬೇಕಾಗಿದೆ ಮೊದಲ ಸೆಷನ್ ಮುಕ್ತಾಯಕ್ಕಾಗಿ. ಮಾಡ ಸ್ಟ್ರೈಕ್ ನಲ್ಲಿ ಉತ್ತಮ ರೀತಿಯ ಆಟ. ವಾಣನ ಲೆಕ್ಕಾಚಾರ ಕೈ ಹಿಡಿತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಆಟಗಾರ ಬ್ರಹ್ಮಾವರ ಪರಿಸರದ ಆಟಗಾರ ಇದ್ರು ಕೂಡ ಇವತ್ತಿನ ಬಹುತೇಕ ರಾಜ್ಯ ಮಟ್ಟದ ಕೆಲವು ತಂಡಗಳಲ್ಲಿ ಆಡಿದಂತ ಆಟಗಾರ ಕೂಡ ಪ್ರದೀಪ ಶೆಟ್ಟಿ. ಇವಾಗ ರಾಕರ್ಸ್ ನವೀನ್ಗೆ ಸ್ಟ್ರೈಕ್ ನೀಡ್ತಾ ಇದ್ದಾರೆ. ಒಂದೋಟದ ಸಮೇತವಾಗಿ 61ಕ್ಕೆ ಲಾಸ್. ಮತ್ತೆ ಪವರ್ ಎರಡನೇ ಚೆಂಡು. ಹೆಲಿಕಾಪ್ಟರ್ ಶಾಟ್ ತನ್ಮೂಲಕವಾಗಿ ಒಂದೋಟ, ಎರಡನೇ ಓಟದ ಪ್ರಯತ್ನ ತನ್ಮೂಲಕವಾಗಿ ರನ್ಔಟ್ ರೂಪದಲ್ಲಿ ಮೊದಲ ವಿಕೆಟ್ ಪತನವನ್ನು ಕಾಣ್ತಾ ಇದೆ. ಮೊದಲ ಬ್ರೇಕ್ ಥ್ರೂ ಪಡ್ಕೊಂಡ್ರು ಅನಾಮ್ ಫ್ರೆಂಡ್ಸ್ ನೇಜಾರಿನ ತಂಡ. ಇವಾಗಲೇ 57 ಓಟಗಳ ವೈಯಕ್ತಿಕ ಆಟವನ್ನು ಆಡಿರ್ತಕ್ಕಂಥ ರಾಕರ್ಸ್ ನವೀನ್ಗೆ ಅಭಿನಂದನೆಗಳು. ಜೊತೆಗಾಗಿ ಇವಾಗಲೇ ಬರ್ತಕ್ಕಂಥ ಆಟಗಾರ ಸ್ಯಾಂಡಿ, ಮೈಟಿ ಸ್ಯಾಂಡಿ ಅಂಕಣ ಪ್ರವೇಶ ಮಾಡ್ತಾ ಇದ್ದಾರೆ. ಮತ್ತೆ ಪವನ್ ಮೂರನೇ ಬಾರಿ. ಓ ಮೈ ಗಾಡ್, ಮತ್ತೊಂದು ಬೇರುಸಿನ ಹೊರತೆ ಬಾರಿ ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆ ಹೊರಭಾಗದಲ್ಲಿ ಸಿಕ್ಸರ್. 6 ಓಟದ ಸೇರ್ಪಡೆ. ಈಗಷ್ಟೇ ಬಂದಂತ ಸ್ಯಾಂಡಿ ಸಿಕ್ಸರ್ ದಾಖಲಿಸಿದ್ರು. ಅರವತ್ತ ಓಟವನ್ನು ದಾಖಲಿಸ್ತಾ ಇದೆ. ಘನತೆ ಗೌರವಾನ್ವಿತ ಮೊತ್ತ ಕೂಡ ಶಿವನ್ಯ ಹೇರೂರು CFC 11 ಸ್ಟಾರ್ಸ್.
ಊಟಗಳು ಬರ್ತಾ ಇಲ್ಲ. ಡಾಟ್ ಪಾಲಿನ ಸೇರ್ಪಡೆ. ಅಂಕಿ ಅಂಶ ಪಟ್ಟಿಯನ್ನು ಕಂಡಂತ ಪವನ್ ಓವರ್ನಲ್ಲಿ ಅಂತಿಮ 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. 3 ದಿನಗಳ ಕ್ರೀಡಾ ಹಬ್ಬ ಉಡುಪಿ ಟ್ರೋಫಿ ಗುರುವಾರ ಮುಂದಾಳತ್ವದಲ್ಲಿ ಸಾಗ್ತಾ ಇದೆ. ಮತ್ತೊಂದು ತೀರಾ ದುರ್ಬಲ ಚೆಂಡು ಸ್ಯಾಂಡಿ ದಾಖಲಿಸ್ತಾ ಇದ್ದಾರೆ. ಬಾರಿ ಸಿಕ್ಸರ್. ಆ ರೋಟದ ಸೇರ್ಪಡೆ ಅಂಕಿ ಅಂಶ ಪಟ್ಟಿಯಲ್ಲಿ ಮತ್ತೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 74ಕ್ಕೆ ಬಂದು ಅಂತಿಮ ಒಂದು ಚೆಂಡನ್ನು ಪವನ್ ಎಸಿಬೇಕಾಗಿದೆ. ಸ್ಯಾಂಡಿ ಮತ್ತೆ ಸ್ಟ್ರೈಕ್ ನಲ್ಲಿ. ಇತರ ಮಧ್ಯೆ ಓಟ್ಗಳು ಬರ್ತಾ ಇಲ್ಲ. ಸ್ಲೋವರ್ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಆ ನಿಟ್ಟಲ್ಲಿ 5 ಓವರ್ಗಳನ್ನ ಮುಕ್ತಾಯಗೊಳಿಸ್ತಾ ಇದ್ದಾರೆ ಅನಾಮ್ ಫ್ರೆಂಡ್ಸ್ ನೇಜಾರು. 74 ಓಟವನ್ನು ದಾಖಲಿಸಿದ್ರು. 75ರ ಒಂದು ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ. ಆ ನಿಟ್ಟಲ್ಲಿ 2ನೇ ಪಂದ್ಯ KFK ತ್ರಿಶೂಲ ಸೇನಾ ಅಯೋಧ್ಯ ಮಲ್ಪೆಯನ್ನು ಎದುರಿಸ್ತಾರೆ. ಅವರು ಟಾಸ್ಗೆ ಬರಬೇಕು. ಅಂತಿಮ ಕರೆಯನ್ನು ಕೂಡ 2 ತಂಡಕ್ಕೆ ರವಾನಿಸ್ತಾ ಇದ್ದೇವೆ. ಇಲ್ಲಿ 75ರ ಟಾರ್ಗೆಟ್. ಈ ಹಂತದಲ್ಲಿ ಮತ್ತೆ ವಿದ್ಯಮಾನ ಬದಲಾವಣೆ. ಮುಂದಿನ ಹಂತಕ್ಕಾಗಿ ಶಿವನಾರಾಯಣ್ ಐತಾಳ್ ಕೋಟಾ ಮುಂದಿನ ವಿದ್ಯಮಾನ ತಿಳಿಸ್ತಾರೆ. ಹಲೋ, ಒಂದು ಪ್ರಕಟಣೆ. ಟೀಮ್ ಆರಿಯನ್ಸ್ ನ್ಯಾಷನಲ್ ಲೆವೆಲ್ ಫ್ಲಡ್ ಲೈಟ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಆರಿಯನ್ಸ್ ಕಪ್ ರೂಪದಲ್ಲಿ ಮೇ 16, 17, 18, 2025 ATHMS ಗ್ರೌಂಡ್, ಸಿರಾ ಟೌನ್, ತುಮಕೂರು ಡಿಸ್ಟ್ರಿಕ್ಟ್. ಈ ಪಂದ್ಯಾಟವನ್ನು ಜಯಿಸಿರ್ತಕ್ಕಂಥ ತಂಡ 2 ಲಕ್ಷ ರೂಪಾಯಿಗಳ ಜೊತೆ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ಟ್ರೋಫಿ 1,786,000 ಟ್ರೋಫಿ. ತೃತೀಯ ಪ್ರಶಸ್ತಿ 50,786 ಟ್ರೋಫಿ ಇರುತ್ತೆ. ಈ ಒಂದು ಟೂರ್ನಮೆಂಟ್ ಅನ್ನ ಇಮ್ರಾನ್ ಆರ್ಯನ್ಸ್, ಮುಕ್ತಿಯಾರ್ ಆರ್ಯನ್ಸ್, ಮುಬಾರಕ್ ಆರ್ಯನ್ಸ್, ರೆಹಾನ್ ಆರ್ಯನ್ಸ್ ಇವರ ಮುಂದಾಳತ್ವದಲ್ಲಿ ಅವರ ಮಿತ್ರರು ಮಾಡ್ತಕ್ಕಂಥ ಒಂದು ಯಶಸ್ವಿ ಪಂದ್ಯಾಕೂಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ಳುತ್ತೆ. 16, 17, 18 ಇದಕ್ಕೂ ಕೂಡ ಆತ್ಮೀಯ ಸ್ವಾಗತನ ಬಯಸ್ತಾ ಇದ್ದೀವಿ. ಈ ಪಂದ್ಯಾಟದ ನೇರ ಪ್ರಸಾರ ಕೂಡ ಇರುತ್ತೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮನ್ನ ಆತ್ಮೀಯ ಸ್ವಾಗತಿಸ್ತಾ ಈ ಹಂತದಲ್ಲಿ ಮತ್ತೆ ವಿದ್ಯಮಾನ ಬದಲಾವಣೆ ಮಾಡ್ತಾ ಇದೆ. ಮುಂದಿನ ಹಂತಕ್ಕಾಗಿ ಶಿವ ನಾರಾಯಣ್ ಐತಾಳ್ ಕೋಟಾ.
ಧನ್ಯವಾದಗಳು ರಘುಮಠ್ ಪಾಡಿ. ಉಡುಪಿ ಟ್ರೋಫಿ ಮತ್ತೆ ಮುಂದುವರಿಕೆ ಕಳ್ಕೊಳ್ತಾ ಇದೆ. ಮುಂದಿನ ಪಂದ್ಯ ಅಯೋಧ್ಯ ವರ್ಸಸ್ ಕೆಎಫ್ಕೆ ತ್ರಿಶೂಲ್ ಸೇನಾ ಅಲೆಯೂರು. ಎರಡು ತಂಡಗಳು ಟಾಸ್ಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಎರಡು ತಂಡದ ನಾಯಕರು ಬಂದು ತಮ್ಮ ಟಿ ಶರ್ಟ್ ಅನ್ನು ಕಲೆಕ್ಟ್ ಮಾಡಿ ಅಲ್ಲಿ ಟಾಸ್ ಪ್ರಕ್ರಿಯೆಗೆ ಅನುವಾಗಬೇಕಾಗಿ ಕೇಳಿಕೊಳ್ತಾರೆ. ಕೊನೆಯ ಕರೆ ಅಯೋಧ್ಯ ವರ್ಸಸ್ ತ್ರಿಶೂಲ ಸೇನೆ ಅಲೆಯೂರು. 75 ಬೃಹತ್ ಟಾರ್ಗೆಟ್ ಚೆಸ್ ಮಾಡಬೇಕಾಗಿದೆ. ರಕ್ಷಿತ್ ಎಸೆಗಾರಿಕೆ ಭಾಗದಲ್ಲಿ ಕಿದಿಯೂರಿಗೆ ಎಸೆತ ಚೆಂಡು ಬಳಸುತ್ತ ಮತ್ತೆ ಎಸೆತ ಕ್ಯಾಚ್ ಆಗೋ ಸಾಧ್ಯತೆ. ಎರಡು ಆಟಗಾರರ ಹೊಂದಾಣಿಕೆಯ ಕೊರತೆ ಇತ್ತು, ಆದರೂ ಕೊನೆ ಹಂತದಲ್ಲಿ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಕಿದಿಯೂರು ಪ್ರದೀಪನ ಹುದ್ದರಿ ನೆಲಕೊಳ್ತಾ ಇದೆ, ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಅನಾಮ್ ಮತ್ತೆ ರಕ್ಷಿತ್ ಬೆಳಂಪಳ್ಳಿ ಈ ಬಾರಿ ಎಸೆತ ಚೆಂಡು ಬಳಸುತ್ತ ಸುಧಾಕರ್ ಕುಂಬಾಶಿ ಭರ್ಜರಿ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ. 6 for 1, 6ಕ್ಕೆ 1. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ರಕ್ಷಿತ್ ಬೆಳಂಪಳ್ಳಿ ಈ ಬಾರಿ ಎಸೆತ ಚೆಂಡು ಬಳಸುತ್ತ ಮಿಡುಗಡೆ ಭಾಗದಲ್ಲಿ ಮತ್ತೊಂದು ಬೌಂಡ್ರಿ. 4 ರನ್ಗಳ ಸೇರ್ಪಡೆ. ಸುಧಾ ಕುಂಬಾಶಿ ಭರ್ಜರಿ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ. ಹತ್ತು 10. ಮತ್ತೆ ರಕ್ಷಿತ್ ಈ ಬಾರಿ ಎಸೆತ ಚೆಂಡು ಹಲವಾರಿ ಓಟಗಳು ಬರ್ತಾ ಇಲ್ಲ. ಚುಕ್ಕಿ ಎಸೆತವರ ಅಂಕಿಅಂಶ ಪಟ್ಟಿಯನ್ನು ಕಾಡ್ತಾ ಇದೆ. 5 ಓವರ್ಗಳು 75 ಟಾರ್ಗೆಟ್. ಪ್ರತಿ ಓವರ್ಗೆ 15 ಓಟ ಗಳಿಸಬೇಕಾದ ಅನಿವಾರ್ಯತೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಾಳಿಸುವುದು ಮತ್ತು ಮಿಡಿಕಡಿ ಭಾಗದಲ್ಲಿ 1 ಓಟದ ಹೆಚ್ಚುವರಿಯ ಸೇರ್ಪಡೆ. ಪ್ರಜ್ವಲ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. 2 ಓಟದ ಪೂರೈಕೆ ಕೂಡ. ತಡೆದ ಮೊತ್ತ 12. ಆಗತ್ತ ರನ್ 15. ಪ್ರಸ್ತುತ 12. ಬಳಸುತ್ತ ಮತ್ತೆ ಎಸೆದ ಓವರ್ ಮುಕ್ತಾದ ಓವರ್ಗಳ ಸಂಖ್ಯೆ 1. ಕಂಪ್ಲೀಟ್ ಓವರ್ ನಂಬರ್ 1. ಸ್ಕೋರ್ 12 for 1. 12ಕ್ಕೆ 1. 12 for 1.
ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ. ಸ್ಯಾಂಡಿ ಗೂಟುಗಳ ಹಿಂದೆ ನವೀನ ರಾಕೌಸ್ ನವೀನ. ಕವರ್ಸ್ ಭಾಗದಲ್ಲಿ ಆರ್.ಕೆ. ಕುಮಾರ. ಮಿಡಿಕಡು ಭಾಗದಲ್ಲಿ ಪ್ರಶಾಂತ್ ಕರಾವಳಿ. ಲೆಗ್ ಸ್ಲಿಪ್ ವಿಭಾಗದಲ್ಲಿ ಪ್ರಶಾಂತ್ ಅಂಬಲಪಾಡಿ ಮೊದಲ ಬಾರಿಗೆ ಅಖಾಡಕ್ಕೆ ಇಳಿತಾ ಇದ್ದಾನೆ. ಬಹಳಷ್ಟು 30 yards ಪಂದ್ಯ ಆಡಿದ ಅನುಭವಿ ಆಟಗಾರ ಕೂಡ. ವೀಕ್ಷಕ ವಿವರಣೆಗಾರ ಇವತ್ತು ಅಂಕಣ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾನೆ. ಮೈಕ್ ಅನ್ನು ಬಿಟ್ಟು ಬ್ಯಾಟ್ ಹಿಡಿಯೋ ಯೋಚನೆ. ಬಹಳ ಸುತ್ತಮುತ್ತ ಹೊಡೆತ, ಕ್ಯಾಚ್ ಆಗೋ ಸಾಧ್ಯತೆ. ಕಿಶನ್ ಔಟ್ ಆಗ್ತಾ ಇದ್ದಾನೆ. ಕಿಶನ್ ಶೆಟ್ಟಿ ವಾಪಸ್. ಅಂಕಣ ಒಳಭಾಗದಲ್ಲಿ ಮತ್ತವರು ಅನುಭವಿ ಆಟಗಾರ ಅಭಿನೇಚಾರು. ಉಡುಪಿ ಟ್ರೋಫಿ ಯಶಸ್ಸಿಗೆ ಗುರುವೊಂದಿಗೆ ಟಂಕ ಕಟ್ಟಿದಂತ ಮತ್ತೋರ್ವ ಆಟಗಾರ. ಈಗ ಅಂಕಣ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾರೆ ಅಭಿನೇಚಾರು. ಮತ್ತೆ ಸ್ಯಾಂಡಿ ಅಬ್ಬಿಗೆ ಸತ ಚೆಂಡು, ಸ್ಲೋವರ್ ಡೆಲಿವರಿ, ಇನ್ಕಟ್ ಡೆಲಿವರಿ, ಬೀಸೋ ಪ್ರಯತ್ನ ಸಫಲತೆಯನ್ನು ಕಾಣ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿಅಂಶ ಮಟ್ಟವನ್ನು ಕಂಡುಕೊಳ್ತಾ ಇದೆ. ಉಡುಪಿ ಟ್ರೋಫಿ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಡಾಲ್ಮಿ ಹಾಗೂ ಸ್ವಚ್ಛಂ ಅರ್ಪಿಸ್ತಾ ಇದೆ. ಶಾಣೆಗೆ ಬಿದ್ದ ಚೆಂಡು ಬಳಸುವುದು ಮತ್ತು ಡಿಪೇಕ್ಷಕ ವಿಭಾಗದಲ್ಲಿ ಅಭಿಮುಖೇನ ಮೊದಲ ಬೌಂಡ್ರಿ ದಾಖಲಾಗ್ತಾ ಇದೆ. ಅಭಿನೇಚಾರು ಈ ತನ್ಮದೆ ಅಭಿ ಔಟ್ ಆಗ್ತಾ ಇದ್ದಾನೆ. ಈ ಮುಂಚೆ ಬೌಂಡ್ರಿ, ಈ ಬಾರಿ ಔಟ್. ಅಭಿ ವಾಪಸ್. ಮುಂದಿನ ಪಂದ್ಯಾಟ ನೋಡೋಣ. ಅಯೋಧ್ಯೆ ಹಾಗೂ ತ್ರಿಶೂಲ್ ಸೇನದವರು ಟಿ ಶರ್ಟ್ ಕಲೆಕ್ಟ್ ಮಾಡ್ಕೊಳ್ಳಿ ಇಮಿಡಿಯೇಟ್ ಆಗಿ. ಅದೇ ರೀತಿಯಲ್ಲಿ ಟಾಸ್ಗೆ ಕೂಡ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಟಾಸ್ಗೋಸ್ಕರ ಎರಡು ತರದ ಕ್ಯಾಪ್ಟನ್ ಇಮಿಡಿಯೇಟ್ ಆಗಿ ಬನ್ನಿ. ಈ ಪಂದ್ಯ ಮುಕ್ತಾಯದ ಹಂತದಲ್ಲಿದೆ. ಟಾಸ್ಗೋಸ್ಕರ ಅಯೋಧ್ಯೆ ಹಾಗೂ ತ್ರಿಶೂಲ್ ಸೇನಾ ಕ್ಯಾಪ್ಟನ್ ಬನ್ನಿ. ಈ ತನ್ಮಧ್ಯೆ ಕಾಟ್ ಬಿಹೈಂಡ್ ಸ್ಯಾಂಡಿ ಔಟ್ ಆಗ್ತಾ ಇದ್ದಾನೆ. ಬಂದಂತೆ ವಾಪಸ್ ಸ್ಯಾಂಡಿ. ತರದ ಮೊತ್ತ 16 ಅಂಕದ ಒಳಭಾಗದಲ್ಲಿ ಹೊಸ ದಾಳಿಗೆ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ನಿಶಾನ್ 75ರ ಟಾರ್ಗೆಟ್ ಅನ್ನ ಚೇಸ್ ಮಾಡ್ತಾ ಇದೆ. ಅನಾಮ್ ಫ್ಯಾನ್ಸ್ ಈ ಪಂದ್ಯವ ಆಡ್ತಾ ಇದೆ ವರ್ಷ ಶಿವಾನ್ಯ.
ಎಸಗಾರಿಕೆ ಭಾಗದಲ್ಲಿ ನವೀನ, ರಾಕಸ್ ನವೀನ. ಬಹಳಷ್ಟು ಬೌಲಿಂಗ್ ಆಪ್ಷನ್ ಕೂಡ ಇನ್ನೂ ಇದೆ ಶಿವಾನ್ಯ ಕಡೆಗೆ. ಇನ್ನು ಕೂಡ ಪ್ರಶಾಂತ್ ಶೆಟ್ಟಿ ಇದ್ದಾನೆ, ಪ್ರಜ್ವಲ್ ಇದ್ದಾನೆ, ಪ್ರಶಾಂತ್ ಅಂಬಲಪಾಡಿ ಇದ್ದಾನೆ. ಯಾವ ಹಂತಲ್ಲೂ ಕೂಡ ಚೆಂಡಿಗೂ ತಿರು ನೀಡ್ತಾರೆ, ಪಂದ್ಯ ಕೂಡ ತಿರು ನೀಡುವ ಅಂಬಲಪಾಡಿ. ಮತ್ತೆ ನವೀನ ಫ್ರೆಂಡ್ಸ್ ಆಟಗಾರ, AB ಅಂತ ಟೆನ್ನಿಸ್ ಬಾಲ್ನ ಆಟಗಾರ ಕೂಡ. ಬಹಳಷ್ಟು ಉತ್ತಮ ಎಸೆತ ಮಿಡಿ ಕಡೆ ಭಾಗ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ, ಬೆಳಂಪಳ್ಳಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ ಸುಧಾ ಕುಂಬಾಶಿ. ಒಂದು ಪ್ರತಿ ಹೋರಾಟ ನೀಡುವ ಸೂಚನೆ ಇದೆ ಕೂಡ ಸುಧಾ. ಮತ್ತೆ ನವೀನ, ಬಹಳಷ್ಟು ಉತ್ತಮ ಎಸೆತ, ಅಷ್ಟೊಂದು ಕ್ಷೇತ್ರ ರಕ್ಷಣೆ ಕೂಡ. ಒಂದು ಓಟದ ಸೇರ್ಪಡೆ. ಎರಡು ತರದ ಕ್ಯಾಪ್ಟನ್ ಲಾಸ್ಟ್ ಕಾಲ್. ಟಾಸ್ಗಾಗಿ ಬನ್ನಿ. ಅಯೋಧ್ಯೆ ಹಾಗೂ ತ್ರಿಶೂಲ್ ಸೇನಾ ಕ್ಯಾಪ್ಟನ್ ಇಮಿಡಿಯೇಟ್ ಆಗಿ ಬರಬೇಕು, ಸಮಯ ಮೀರ್ತಾ ಇದೆ, ಇಲ್ಲದೆ ಓವರ್ ರೆಡ್ಯೂಸ್ ಆಗ್ತದೆ, ದಯಮಾಡಿ ಗಮನಿಸಿ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ನವೀನ ಕಳೆದ 2 ಸೀಸನ್ ಅಲ್ಲಿ ಶ್ರೀನಿವಾಸಪುರ ಪ್ರೀಮಿಯರ್ ಲೀಗ್ ನಂತರ ನವೀನ ಈಗ ಆಲ್ರೌಂಡರ್ ಆಗಿದ್ದಾರೆ. ಪಾರ್ಟ್ ಟೈಮ್ ಬೌಲರ್, ಈಗ ಫುಲ್ ಟೈಮ್ ಜಾಬ್. ಉತ್ತಮ ರೀತಿ ಒಂದು ಎಸೆತ, ಯಾವುದೇ ವೈಟ್ ಬಾಲ್ ಔಟ್ಸೈಡ್ ಲಾಸ್ಟ್ ಹೊರ ತಿರುವನ್ನು ಪಡೀತಾ ಇದೆ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಗೂಟಗಳ ಹಿಂದೆ ಸ್ಯಾಂಡಿ. ಬಹಳಷ್ಟು ಉತ್ತಮ ಎಸೆತ, ಮತ್ತೆ ಓಟುಗಳು ಬರ್ತಾ ಇಲ್ಲ. ಸುಧಾ ಹೊಡೆತ ಮಾಡೋ ಪ್ರಯತ್ನ ಅಷ್ಟೇ ಮಾಡ್ತಾ ಇದೆ, ಪ್ರಯತ್ನಕ್ಕೆ ಸಫಲತೆ ಬರ್ತಾ ಇಲ್ಲ. ಮತ್ತೆ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ, ಬಹಳಷ್ಟು ಉತ್ತಮ ಜಾಣ್ಮೆಯ ಎಸೆತವನ್ನ ನೀಡ್ತಾ ಇದ್ದಾನೆ ನವೀನ. ಸ್ಲೋವರ್ ಡೆಲಿವರಿ. ಮುಕ್ತಾಯ ಕಳೆದ ಓವರ್ಗಳ ಸಂಖ್ಯೆ 3. ಕಾಂಪಿಟೇಷನ್ ಓವರ್ ನಂಬರ್ 3, ಸ್ಕೋರ್ 20. ಇನ್ನೂ ಕೂಡ 55 ಓಟದ ಅವಶ್ಯಕತೆ ಉಳಿದ 12 ಚೆಂಡುಗಳ ಮುಂದೆ. ಲಾಸ್ಟ್ ಕಾಲ್, ಟಾಸ್ಗಾಗಿ ಬನ್ನಿ. ತ್ರಿಶೂಲ್ ಸೇನೆ ಹಾಗೂ ಅಯೋಧ್ಯೆ ಲಾಸ್ಟ್ ಕಾಲ್. ಸಮಯ ಮೀರ್ತಾ ಇದೆ, ಇನ್ನು ಕೇವಲ 2 ಓವರ್ ಇದೆ. ಇವತ್ತು ಒಟ್ಟು 12+1 13 ಪಂದ್ಯ ಆಗಬೇಕಾಗಿದೆ. ಮೊದಲ ಸುತ್ತಿನ ಪಂದ್ಯ 5 ಓವರ್ಗಳು, ದ್ವಿತೀಯ ಸುತ್ತಿನ ಪಂದ್ಯ 4 ಓವರು. ನೀವು ಡಿಲೇ ಆದ್ರೆ ಈಗ ಮೊದಲ ಸುತ್ತಿನ ಓವರೇ ಪಂದ್ಯಾಟವೇ 4 ಓವರ್ದಾಗಿರುತ್ತದೆ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಶಾರ್ಟ್ ಆಗಿ ಬಿದ್ದ ಚೆಂಡು, ಬಳಸುತ್ತ ಎಸೆತ, ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಒಂದೊಂದೇ ಓಟವನ್ನು ಪಡ್ಕೊಳ್ತಾ ಇದೆ. ಮತ್ತೆ ಸ್ಯಾಂಡಿ. ಶಾರ್ಟ್ ಆಗಿ ಬಿದ್ದ ಚೆಂಡು, ಬಳಸುತ್ತ ಎಸೆತ, ಬೌಂಡ್ರಿ. 4 ಓಟದ ಸೇರ್ಪಡೆ. ಬಹಳ ಮತ್ತೆ ಸುಧಾ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ. ಸುಧಾಕರ ಕುಂಬಾಶಿ ಸ್ಯಾಂಡಿ ಓಟಗಳನ್ನು ಬಿಟ್ಕೊಡ್ತಾ ಇದ್ದಾನೆ.
ಡಿಸಿಷನ್ ಸ್ಪಾಟ್ ಡಿಸಿಷನ್ ಇಮಿಡಿಯೇಟ್ ಆಗಿ ಹೇಳ್ಬೇಕು. ಅಯೋಧ್ಯೆ ಒಂದಿಟ್ಟ ಸೆಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್. ಮತ್ತೆ ಸ್ಯಾಂಡಿ ಟು ನಿಶಾನ್. ಬಹಳಷ್ಟು ಉತ್ತಮದ ಸತೈನ್ ಸ್ವಿಂಗ್ ಡೆಲಿವರಿ. ನಾಲ್ಕು ಓವರ್ಗಳ ಮುಕ್ತಾಯದ ಬಳಿಕ ತಡೆದ ಮೊತ್ತ 34. ದ ಕಂಪ್ಲೀಷನ್ ನಂಬರ್ 4 ಸ್ಕೋರ್ 34. ಇನ್ನೂ ಕೂಡ ಬಹಳಷ್ಟು ಬೌಲಿಂಗ್ ಆಪ್ಷನ್ಗಳಿವೆ. ಎಸೆಗಾರಿಕೆ ಭಾಗದಲ್ಲಿ ಪ್ರಜ್ವಲ್. ಮಿಡ್ ವಿಕೆಟ್ ಭಾಗದಲ್ಲಿ ಕುಮಾರ, RK ಕುಮಾರ. ಉತ್ತಮ ರೀತಿಯ ಎಸೆತ. ಪ್ರಶಾಂತ್ ಶೇಡಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ಖರಾವಳಿ 40+ ಪಂದ್ಯಾಟದಲ್ಲಿ ಕೂಡ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಬಲ್ಲಂತ 45ರ ಹಿರಿಯ ಅನುಭವಿ ಆಟಗಾರ ಕೂಡ. ನಿನ್ನೆ ಪ್ರಶಾಂತ್ ಪಡುಕೆರೆ ಆಡಿದ್ರು, ಇವತ್ತು ಪ್ರಶಾಂತ್ ಶೇಡಿ ಕರಾವಳಿ ಆಡ್ತಾ ಇದ್ದಾನೆ. ಎಲ್ಲ ಲೆಜೆಂಡ್ಸ್ ಪ್ಲೇಯರ್ಸ್ ಗಳೆಲ್ಲ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಶಾರ್ಟ್ ಆಗಿ ಬಿದ್ದ ಚೆಂಡು, ಬಹಳಷ್ಟು ಉತ್ತಮ ಒಂದು ಎಸೆತ. ಒಂದೋಟದ ಸೇರ್ಪಡೆ, ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. ಮತ್ತೆ ಪ್ರಜ್ವಲ್. ವೈಟ್ ಬಾಲ್. ಮೊದಲ ಜಯದತ್ತ ಸಾಗ್ತಾ ಇದೆ. ಶಿವನ್ಯ ಹೇರೂರು. ಮತ್ತೆ ಪ್ರಜ್ವಲ್. ಮತ್ತೆ ವೈಟ್ ಬಾಲ್. ಡೈರೆಕ್ಟ್ ಹಿಟ್. ಅಂಕಣ ಒಳಭಾಗದಲ್ಲಿ ಪ್ರಜ್ವಲ್ ಸೇರ್ಪಡೆ. ಮುಂದಿನ ಪಂದ್ಯ ಅಯೋಧ್ಯೆ ಒಂದಿಟ್ಟು ಸೆಲೆಕ್ಟೆಡ್ ಫೀಲ್ಡ್ ಫಸ್ಟ್ ವರ್ಸಸ್ ತ್ರಿಶೂಲ್ ಸೇನಾ. ಅಲೆಯೂರು ರೆಡಿ ಇರ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. 1 ಗಂಟೆ ಡಿಲೇ ಆಗಿ ಇವತ್ತು ಪಂದ್ಯ ಈಗ ಸಾಗಿದೆ. ನಿನ್ನೆ 1.5 ಗಂಟೆ ಡಿಲೇ ಆಗಿತ್ತು, ಒಂದು ಪಂದ್ಯ ಬಾಕಿ ಇತ್ತು. ಮತ್ತೆ ಪ್ರಜ್ವಲ್ ಟು ಪ್ರಜ್ವಲ್. ಬಹಳಷ್ಟು ಉತ್ತಮದ ಎಸೆತ. ಕ್ಯಾಚ್ ಆಗ ಅವಕಾಶ ಇತ್ತು. ಪ್ರಶಾಂತ್ ಬಹಳಷ್ಟು ಚೇಸ್ ಮಾಡ್ತಾ ಇದ್ದಾರೆ. ಬಹುಶಃ ಇತ್ತೀಚಿನ ಕಾಂಪಿಟೇಷನ್ ಯುಗದಲ್ಲಿ ಕ್ರಿಕೆಟ್ ಕಮೆಂಟೇಟರ್ಸ್ಗಳು ಬಹಳಷ್ಟು ಕಾಂಪಿಟೇಷನ್ ಇದ್ದ ನಂತರ ಈಗ ಅಖಾಡಕ್ಕಿಳಿದಾನೆ ಪ್ರಶಾಂತ್. ಉತ್ತಮ ರೀತಿ ಆಲ್ರೌಂಡರ್ ಕೂಡ, ಬೌಲರ್ ಕೂಡ, ಆದರೆ ಅವಕಾಶ ಸಿಗ್ತಾ ಇಲ್ಲ. ಉತ್ತಮ ರೀತಿಯ ಸತ. ಮತ್ತೊಂದು ಓಟದ ಹೆಚ್ಚುವರಿ ಸೇರ್ಪಡೆ. ನವೀನ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ಕೊನೆಯ ಬಾರಿಗೆ ಮತ್ತೆ ಪ್ರಜ್ವಲ್. ಮೊದಲ ಪಂದ್ಯದ ಜಯದತ್ತ ಸಾಗ್ತಾ ಇದೆ. ಶಿವನ್ಯ. ದೀಪು ಚಾಂತಾರ್ ಮುಂದಾಳತದಲ್ಲಿ ಪಂದ್ಯವನ್ನು ಕಂಡುಕೊಳ್ತಾ ಇದೆ. ಜಯವನ್ನು ದಾಖಲಿಸಿದ ಶಿವನ್ಯಕ್ಕೆ ಅಭಿನಂದನೆಗಳು. ಅದೇ ರೀತಿ ಕೃತಜ್ಞತೆಯನ್ನ ಅರ್ಪಿಸ್ತಾ ಇದೆ ಅನಾಮ್ ಫ್ಯಾನ್ಸ್ಗೆ ಕೂಡ. ನವೀನ ರಾಕೇಶ್ ನವೀನ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. 2ನೇ ದಿವಸ ಮೊದಲ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಗೋಸ್ ಟು ನವೀನ ಫ್ರಮ್ ಶಿವನ್ಯ.
ಮುಂದಿನ ಪಂದ್ಯ ಅಯೋಧ್ಯ ವರ್ಸಸ್ ತ್ರಿಶೂಲ್ ಸೇನಾ. ಈ ಹಂತದಲ್ಲಿ ಮತ್ತೆ ವೀಕ್ಷಕರನ್ನು ಕೂಡ ಬಲ ಮುಂದಿನ ವೀಕ್ಷಣೆಗಾಗಿ ರಾಘು ಮತಪಾದೆ. ಇಮ್ತಿಯಾಜ್ ನಮ್ಮ ಕ್ರೀಡಾ ಪ್ರೋತ್ಸಾಹಕರು ಆದಂತ ಇಮ್ತಿಯಾಜ್ ಅವರು ಈ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ನವೀನ್ ಅವರಿಗೆ ಹಸ್ತಾಂತರಿಸಬೇಕು. ನವೀನ ರಾಕಸ್ ನವೀನ ಅವರು ಬಂದು ಈ ಪ್ರಶಸ್ತಿಯನ್ನು ಪಡಿಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ.